ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ದಳಪತಿಗಳ 3 ದಿನಗಳ ಪಾದಯಾತ್ರೆ 2ನೇ ದಿನಕ್ಕೇನೆ ಅಂತ್ಯ ಆಗಿದೆ. ಇವತ್ತು 2ನೇ ದಿನ ಪಾದಯಾತ್ರೆಯಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಭಾಗಿಯಾದ ಕಾರಣ ಹೋರಾಟಕ್ಕೆ ರಂಗು ತುಂಬಿತ್ತು. ಬಿಡದಿಯಿಂದ ಹೊರಟಿದ್ದ ಪಾದಯಾತ್ರೆಗೆ ಪೊಲೀಸರು ಬ್ರೇಕ್ ಹಾಕಿದ್ದು ಭಾರಿ ಹೈಡ್ರಾಮವೇ ನಡೆದೋಯಿತು. ಫೈನಲಿ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಅಂತ್ಯ ಅಂತ ಘೋಷಿಸಿದ್ದು ಆಗಸ್ಟ್ 18ರಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಅಂತ ರಣಕಹಳೆ ಮೊಳಗಿಸಿದ್ದಾರೆ. ರೇಷ್ಮೆ ಸೀಮೆಯಲ್ಲಿ ಹಸಿರು ಕೇಸರಿ ಕಹಳೆ, ರೈತರ ಧ್ವನಿ ನಮ್ಮ ಧ್ವನಿ, ಸರ್ಕಾರದ ಭೂಸ್ವಾಧೀನಕ್ಕೆ ನಮ್ಮ ಧಿಕ್ಕಾರ, ಭೂಮಾಫಿಯಾ ಸರ್ಕಾರಕ್ಕೆ ಧಿಕ್ಕಾರ, ಜೈ ಜವಾನ್ ಜೈ ಕಿಸಾನ್, ಬೈರಮಂಗಲ ಟು ಫ್ರೀಡಂ ಪಾರ್ಕ್ ಬೃಹತ್ ಪಾದಯಾತ್ರೆ. ಇದು ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿಯ ಪಾದಯಾತ್ರೆಯ ಕಿಚ್ಚು. ಟೌನ್ಶಿಪ್ ವಿರುದ್ಧ ಜೆಡಿಎಸ್ 2ನೇ ದಿನದ ಪಾದಯಾತ್ರೆ. ನಮ್ಮ ನಡೆಗೆ ಫ್ರೀಡಂ ಪಾರ್ಕ್ ಕಡೆಗೆ ಹಸಿರು ಕೇಸರಿ ಕಹಳೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನಿಂದ 2ನೇ ದಿನದ ಪಾದಯಾತ್ರೆ ಭರ್ಜರಿಯಾಗಿ ನಡೆದಿದೆ. ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 2ನೇ ದಿನದ ಪಾದಯಾತ್ರೆ ಇಂದು ಬಿಡದಿಯಿಂದ ನೈಸ್ ರೋಡ್ ಜಂಕ್ಷನ್ ವರೆಗೂ ಸಾಗಿತು. ಇವತ್ತು ವಿಶೇಷವಾಗಿ ಜೆಡಿಎಸ್ ಭೀಷ್ಮ ದೇವೇಗೌಡರು ಭಾಗಿಯಾಗಿ ಹೋರಾಟಕ್ಕೆ ಹೆಗಲು ಕೊಟ್ಟಿದ್ದು ಸರ್ಕಾರದ ಮೇಲೆ ಒತ್ತಡ ಹೇರುವ ಬ್ರಹ್ಮಾಸ್ತ್ರ ಪ್ರಯೋಗ ಆಯಿತು. 2ನೇ ದಿನವೂ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಮುಖಂಡರು ಹಾಗೂ ರೈತರು ಭಾಗಿಯಾಗಿ ದಳಪತಿಗಳ ಹೆಜ್ಜೆಗೆ ಹೆಜ್ಜೆ ಹಾಕಿದ್ರು. ಇದೇ ವೇಳೆ ಮಾತನಾಡಿರುವ ದೇವೇಗೌಡರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು ಯೋಜನೆ ಕೈ ಬಿಡುವಂತೆ ಆಗ್ರಹಿಸಿದ್ದಾರೆ. 93 ವರ್ಷ ಆಗಿರಬಹುದು, ನಾನು ಯಾವ ಕಾರಣದಿಂದ ಬರೆದಿಟ್ಕೊಳ್ಳಿ. ನನ್ನ ರೈತರ ಹೊಟ್ಟೆಯ ಮೇಲೆ ಹೊಡೆದು ನಿಮ್ಮ ಸೌದೆಯನ್ನು ಕಟ್ಟಲಿಕ್ಕೆ ಬುದ್ಧಿಗೆ ವಯಸ್ಸಾಗಿಲ್ಲ, ಶರೀರಕ್ಕೆ ವಯಸ್ಸಾಗಿಲ್ಲ. ಬುದ್ಧಿ ಇನ್ನ ಚೆನ್ನಾಗಿದೆ. ಆದ್ರಿಂದ ಹೋರಾಟ ಮಾಡುವ ಕೆಚ್ಚು ಶಕ್ತಿ ನಿಮ್ಮಿಂದ ಬರ್ತದೆ. ನಾನು ನಿಮಗೋಸ್ಕರ ಹೋರಾಟ ಮಾಡುವ ಕೆಲಸವನ್ನ ಸದಾ ಮಾಡ್ತೇನೆ. ಭೂಮಿಯಿಂದ ಬಿಟ್ಕೊಡ್ಬೇಡಿ. ಭೂಮಿ ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಆಗಿದೆ. ಸಿಕ್ಕೋದಿಲ್ಲ ಭೂಮಿ, ಸಿಕ್ಕೋದಿಲ್ಲ ಭೂಮಿ. 5 ಗುಂಟೆ ಇರಲಿ, 10 ಗುಂಟೆ ಇರಲಿ, ಜೀವನ ಮಾಡ್ತೀವಿ, ಹಾಲು ಕರಿತೀವಿ, ಮೋಸ ಮಾಡಲ್ಲ, ವಂಚನೆ ಮಾಡೋದಿಲ್ಲ. ಪಾದಯಾತ್ರೆಯಲ್ಲ ಪ್ರಾಯಶ್ಚಿತ ಯಾತ್ರೆ ಅಂತ ವ್ಯಂಗ್ಯ. ನಿಖಿಲ್ಗೆ ಪಟ್ಟಾಭಿಷೇಕ ಯಾತ್ರೆಯಂತ ಬಾಲಣ್ಣ ಅಣಕ. ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆಯಲ್ಲ ಪ್ರಾಯಶ್ಚಿತ ಯಾತ್ರೆಯಂತ ಸಚಿವ ಎಚ್.ಸಿ. ಬಾಲಕೃಷ್ಣ ಜರೆದಿದ್ದಾರೆ. ಪಾದಯಾತ್ರೆಯಿಂದ ಬಿಜೆಪಿಗರು ಅಂತರ ಕಾಯ್ದುಕೊಂಡಿದ್ದಾರೆ. ಯಾಕೆ ಅಂತ ನೀವೇ ತಿಳಿದುಕೊಳ್ಬೇಕು. ಬಿಜೆಪಿಯವರಿಗೆ ಸತ್ಯ ಅರ್ಥ ಆಗಿದೆ. ಇದು ಪಾದಯಾತ್ರೆಯಲ್ಲ, ನಿಖಿಲ್ಗೆ ಪಟ್ಟಾಭಿಷೇಕ ಯಾತ್ರೆ ಅಂತ ಕುಡುಕಿದ್ದಾರೆ. ಪಾದಯಾತ್ರೆ ಅಂತ ಯಾಕಂತೆ, ಮತ್ತೆ ಅದು ಪ್ರಾಯಶ್ಚಿತ ಯಾತ್ರೆ ಒಂದು. 2ನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಅದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪಟ್ಟಾಭಿಷೇಕ ಮಾಡಕ್ಕೆ ನಿನ್ನೆ ಅಲ್ಲಿ ಬೈರಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು ಪಟ್ಟಾಭಿಷೇಕ ಯಾತ್ರೆ ವಿನ ಪಾದಯಾತ್ರೆ ಅಲ್ಲ. ಅದು ಯಾರಿಗಾರ ಸೀರಿಯಸ್ನೆಸ್ ಸಹಿತ ನೋಡಿದ್ರೇನ್ರಿ ಪಾದಯಾತ್ರೆಯಲ್ಲಿ? ರೈತರ ಪರ ಕಾಳಜಿ ಇತ್ತೇನ್ರಿ ಯಾರಿಗಾದ್ರೂ? ಇರ್ಲಿ, ಮಾಡ್ಲಿ, ಏನ್ ತೊಂದರೆ ಇಲ್ಲ. ನೀವು ಅದನ್ನ ನೀವು ವಿಶ್ಲೇಷಣೆ ಮಾಡ್ಬೇಕು. ನಾವ್ ಹೇಳಿದ್ರೆ ಸರಿ ಹೋಗಲ್ಲ, ನೀವು ವಿಶ್ಲೇಷಣೆ ಮಾಡ್ಬೇಕು. ಬಿಜೆಪಿ ಅವ್ರಿಗೆ ಸತ್ಯ ಅರ್ಥ ಆಗೈತೆ, ಏನ್ ನಡೀತಾ ಇದೆ ಅಂತ ವಾಸ್ತವಾಂಶದ ಅರಿವಾಗೈತೆ. ಅದರಿಂದ ಅವರು ಅಂತರ ಕಾಯ್ಕೊಂಡವ್ರೆ. ಇವರು ಸುಮ್ಮನೆ ಹೇಳಿಲ್ವ ನಾನು ಪಟ್ಟಾಭಿಷೇಕ ಮಾಡ್ಲಿಕ್ಕೋಸ್ಕರ ಮಾಡ್ಕೋತವ್ರೆ. ಮಾಡ್ಲಿ, ಪಟ್ಟಾಭಿಷೇಕ ಯಾತ್ರೆ ಅಂತ ಮಾಡಿದ್ರೆ ಏನ್ ಜನ ಬೇಜಾರು ಮಾಡ್ಕೊಳಲ್ಲ. ಆ ಹೆಸರಿನಲ್ಲಿ ಮಾಡ್ಕೊಂತವ್ರೆ, ಮಾಡ್ಲಿ, ತೊಂದರೆ ಇಲ್ಲ.
ಪಾದಯಾತ್ರೆಗೆ ಹೋಗೋದಕ್ಕೆ ವಿಶೇಷಾರ್ಥ ಕಲ್ಪಿಸೋದು ಬೇಡ. ಬಿಜೆಪಿಯವರಿಗೆ ಸತ್ಯ ಅರ್ಥ ಆಗಿದೆ. ಅದಕ್ಕೆ ಅವರು ಜೆಡಿಎಸ್ ಜೊತೆ ಪಾದಯಾತ್ರೆಗೆ ಹೋಗಿಲ್ಲ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳ ನಿಮಿತ್ತ ಹೋಗಿಲ್ಲ ಅಷ್ಟೇ. ಇದಕ್ಕೆ ವಿಶೇಷಾರ್ಥ ಕಲ್ಪಿಸೋದು ಬೇಡ. ಟೌನ್ಶಿಪ್ ವಿರುದ್ಧ ಹೋರಾಟ ನಿಶ್ಚಿತ ಅಂತ ಗುಡುಗಿದ್ದಾರೆ. ನಾನು ಹೋಗದೇ ಇರೋದಕ್ಕೆ ಬೇರೇನೂ ಕಾರಣ ಇಲ್ಲ. ಪೂರ್ವ ನಿಗದಿತ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ, ಕೋಲಾರ ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ 2-3 ಬಾರಿ ಕಾರ್ಯಕ್ರಮಗಳು ನಿಗದಿಯಾಗಿ ಕ್ಯಾನ್ಸಲ್ ಆಗಿತ್ತು. ಭಾನುವಾರನೇ ಮಾಡಬೇಕು ಅಂತೇಳಿ ಅವ್ರ ಅಪೇಕ್ಷೆ ಇತ್ತು. ಹಾಗಾಗಿ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಪ್ರಕಾರ ನಾನು ನಿನ್ನೆ ಕೋಲಾರ, ಚಿಕ್ಕಬಳ್ಳಾಪುರ ಹೋಗಿದ್ದೆ ವಿನಃ ಭಾರತೀಯ ಜನತಾ ಪಾರ್ಟಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಥವಾ JDS ಅಷ್ಟೇ ಮುಂದ್ಬಿಟ್ಬಿಟ್ಟಿದ್ದಾರೆ. ಖಂಡಿತ ಆ ಥರದ್ದೇನೂ ಇಲ್ಲ. ನೀವು ಸದನದಲ್ಲೂ ಕೂಡ ನೋಡ್ತಾರೆ, ಬಿಡದಿ ವಿಚಾರ ಇರ್ಬೋದು, ಏರ್ಪೋರ್ಟ್ ವಿಚಾರ ಇರ್ಬೋದು. ನಿನ್ನೆ ನಾನು ಚಿಕ್ಕಬಳ್ಳಾಪುರ ಹೋದಾಗ ಶಿಡ್ಲಘಟ್ಟದಲ್ಲಿ ಅಲ್ಲೂ ಕೂಡ KDB ಭಾಳ ಬಲವಂತವಾಗಿ ಜಮೀನನ್ನು ಒತ್ತುವರಿ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಹಾಗೆ ರೈತರ ವಿಚಾರದಲ್ಲಿ ನಾವು ಖಂಡಿತ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿರ್ತೇವೆ. ಇನ್ನು ಸಂಜೆ ವೇಳೆ ನೈಸ್ ರೋಡ್ ಜಂಕ್ಷನ್ವರೆಗೂ ಸಾಗಿ ಬಂದ ಪಾದಯಾತ್ರೆಗೆ ಕಣಮಿಣಕಿ ಟೋಲ್ ಬಳಿ ಪೊಲೀಸರು ತಡೆದ್ರು. ಬೆಂಗಳೂರು ನಗರ ಪ್ರವೇಶ ನಿರಾಕರಿಸಿದ ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರ ಕೋಟೆ ಭೇದಿಸಿ ಮುನ್ನುಗ್ಗಿದಾಗ ನೂಕುನುಗ್ಗಲು ಉಂಟಾಯಿತು. ಬಳಿಕ ಪೊಲೀಸರ ಬ್ಯಾರಿಕೇಡ್ ದಾಟಿ ಪ್ರತಿಭಟನಾಕಾರರು ಮುಂದೆ ನುಗ್ಗಿದ್ರು. ಮುಂದುವರಿದು ಕುಂಬಳಗೋಡಿನ ಕ್ರೈಸ್ಟ್ ವಿವಿ ಬಳಿಯೂ ಜಟಾಪಟಿ ಮುಂದುವರಿಯಿತು. ಪೊಲೀಸರು ಪಟ್ಟು ಸಡಿಲಿಸದ ಕಾರಣ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಅಂತ್ಯಗೊಳಿಸಿದ್ದಾರೆ. ಪಾದಯಾತ್ರೆ ಅಂತ ಘೋಷಣೆ ಮಾಡಿ ನಾಳೆ ಬದಲು ಆಗಸ್ಟ್ 18ರಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಅಂತ ಘೋಷಿಸಿದ್ದಾರೆ. ಒಟ್ಟಾರೆ 3 ದಿನಗಳ ಕಾಲ ನಡೆಯಬೇಕಿದ್ದ ಪಾದಯಾತ್ರೆ 2 ದಿನಕ್ಕೆ ಅಂತ್ಯಗೊಂಡಿದೆ. ಪಾದಯಾತ್ರೆ ಹತ್ತಿಕ್ಕಿದ ಸರ್ಕಾರದ ಕ್ರಮಕ್ಕೆ ಗಾಯಗೊಂಡಂತಾಗಿರುವ ದಳಸೇನೆ ದೊಡ್ಡ ಹೋರಾಟ ಮಾಡೋದಂತೂ ನಿಶ್ಚಿತ. ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.